ನಿಮ್ ಜೀವನದಲ್ಲಿ ಎಷ್ಟು ದುಡಿದ್ರು ಸಾಲ ಜಾಸ್ತಿ ಆಗ್ತಾನೆ ಇದೆಯಾ? ಮನೇಲಿ ಎಲ್ಲಾರು ದುಡಿತಿದ್ರು ಸಾಲ ತೀರ್ತಾ ಇಲ್ಲ ಅಲ್ವಾ? ಜೀವನ ಪೂರ್ತಿ ಬಡ್ಡಿ ಕಟ್ತಾನೆ ಇದ್ದೀರಾ. ಇದಕ್ಕೆಲ್ಲ ಕಾರಣ ನಿಮ್ ಮನೆ ವಾಸ್ತು ಆಗಿರುತ್ತೆ. ಹಾಗಾದ್ರೆ ಪರಿಹಾರಕ್ಕೆ ಈ ವಿಡಿಯೋ ಪೂರ್ತಿ ನೋಡಿ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತಗೊಂಡ್ಬಂದಿದ್ದೀನಿ. ನಾನು ಪ್ರತಿ ಮನೆ ಸೈಟ್ ವಿಸಿಟಿಂಗ್ ಹೋದಾಗ ಆಲ್ಮೋಸ್ಟ್ 80% ಜನದ್ದು ಇದೇ ಪ್ರಾಬ್ಲಮ್ ಆಗಿರುತ್ತೆ. ಏನಪ್ಪಾ ಅಂದ್ರೆ, ಸರ್ ದುಡ್ದಿದ್ದೆಲ್ಲ ಬಡ್ಡಿಗೆ ಹೋಗ್ತಾ ಇದೆ, ಪ್ರತಿ ತಿಂಗಳು ಕಷ್ಟಪಟ್ಟು ದುಡಿತೀನಿ, ಡೇಟ್ ಏನ್ ಬರುತ್ತೆ ಆ ಡೇಟ್ಗೆ ಬಡ್ಡಿಗೆ ಹೋಗ್ತಾ ಇದೆ, ಜೀವನ ಪರ್ಯಂತ ಬಡ್ಡಿ ಕಟ್ಟಿ ನನಗೂ ಸಾಕಾಗ್ಬಿಟ್ಟಿದೆ ಸರ್, ದಯವಿಟ್ಟು ಇದಕ್ಕೆ ಏನಾದರೂ ಪರಿಹಾರ ಕೊಡಿ, ಸಾಲದಿಂದ ಆಚೆ ಬರೋದಕ್ಕೆ ಏನಾದರೂ ಮಾರ್ಗದರ್ಶನ ಕೊಡಿ ಅಂತ ತುಂಬಾ ಜನ ಕೇಳ್ತಾರೆ. ಹಾಗಾಗಿ ಇವತ್ತು ನನ್ನ ಅನುಭವದಲ್ಲಿ, ನಾನು ಸುಮಾರು ವರ್ಷಗಳಿಂದ ನಾನು ವಾಸ್ತು ನೋಡ್ಕೊಂಡು ಬರ್ತಾ ಇದ್ದೀನಿ, ಅದರ ಅನುಭವದ ಮೇಲೆ ಏನೇನು ದೋಷ ಇದ್ದರೆ ಸಾಲ ಮಾಡ್ತಾರೆ ಮನೆಯಲ್ಲಿ ಅಂತ ನಾನೊಂದು ನೋಟ್ಸ್ ಸ್ಟಡಿ ಮಾಡಿದ ಮೇಲೆ ನನಗೆ ಅದನ್ನ ನಿಮಗೆ ತೋರಿಸೋಣ ಇವತ್ತು. ಯಾಕೆಂದ್ರೆ ನಿಮ್ಮ ಮನೆಯಲ್ಲೂ ಆ ದೋಷ ಇದ್ದಾಗ ನೀವು ಸಾಲ ಮಾಡಿರ್ತೀರಾ, ಸಾಲದಿಂದ ಹೊರಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ತುಂಬಾ ಜನ ಬೆಲ್ ಬಟನ್ ಒತ್ತಾ ಇಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ನೆಕ್ಸ್ಟ್ ಮಾಡೋಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಹಾಗಾಗಿ ಇವತ್ತು ನಾವು ಸಾಲದಿಂದ ಹೊರಗಡೆ ಬರಬೇಕಾದ್ರೆ, ಸಾಲ ಮಾಡಬೇಕಾದ್ರೆ ಏನು ದೋಷ ಆಗಿರುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದನ್ನ ನೋಡಿ. ಮೊದಲನೇದಾಗಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನೈಋತ್ಯ ಮೂಲೆಯಲ್ಲಿ ನಾವು ನೀರನ್ನ ಉಪಯೋಗಿಸಬಾರ್ದು. ಕೆಲವರು ಟಾಯ್ಲೆಟ್ ರೂಮ್ ಮಾಡಿರ್ತಾರೆ ಮನೆಯಿಂದ ಹೊರಗಡೆ, ಒಂದು ಮನೆ ಅಡ್ಡ ಇರುತ್ತೆ, ಮರ ಇರುತ್ತೆ, ಡಿಸ್ಟರ್ಬೆನ್ಸ್ ಇರಲ್ಲ ಅಂದ್ಬಿಟ್ಟು ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಮಾಡ್ತಾರೆ. ನೈಋತ್ಯ ಮೂಲೆಯಲ್ಲಿ ನೀರು ಉಪಯೋಗಿಸಿದ್ರೆ ಅತಿ ಹೆಚ್ಚು ಸಾಲ ಮಾಡಿಸುತ್ತೆ ನೈಋತ್ಯ ಮೂಲೆಯಲ್ಲಿ. ಮತ್ತೆ ಕೆಲವರು ಹೇಳ್ತಾರೆ, ಸರ್ ನಾನು ಟಾಯ್ಲೆಟ್ ರೂಮ್ ಮಾಡಿಲ್ಲ ಸರ್, ಬಟ್ಟೆ ಒಗಿತಾ ಇದ್ದಾರೆ ಅಥವಾ ಅಡುಗೆ ಮನೆಯಿಂದ ಪಾತ್ರೆ ಸಾಮಾನು ತಗೊಂಬಂದು ನೈಋತ್ಯ ಮೂಲೆಯಲ್ಲಿ ನೀರನ್ನ ಉಪಯೋಗಿಸ್ತಾ ಇದ್ದೀರಾ, ವೆಹಿಕಲ್ ತೊಳಿತಾ ಇದ್ದೀರಾ, ಅಲ್ಲಿ ಒಂದು ಡ್ರಾಪ್ ನೀರ್ ಬಿದ್ರೆ ಸಾಲ ಅಂತ ಅರ್ಥ. ಅದರಲ್ಲಿ ಪಾತ್ರೆ ತೊಳೆಯೋದು ಇರ್ಬೋದು, ಬಟ್ಟೆ ಒಗೆಯೋದು ಇರ್ಬೋದು, ಅದು ಮನೆಯಿಂದ ಹೊರಗಡೆ ಆಗ್ಬೋದು ನೈಋತ್ಯ, ಅಥವಾ ಮನೆಯ ಒಳಗಡೆ ನೈಋತ್ಯ ಮೂಲೆಯಲ್ಲಿ ಕೆಲವರು ಟಾಯ್ಲೆಟ್ ರೂಮ್ ಮಾಡಿರ್ತಾರೆ. ಇಂಥವ್ರಿಗೆ ಸಾಲ ಜಾಸ್ತಿ ಆಗ್ತಾ ಹೋಗುತ್ತೆ ನೈಋತ್ಯ ಮೂಲೆಯಲ್ಲಿ. ಇದಾದ್ಮೇಲೆ ನಾನು ಮತ್ತೆ ಅದನ್ನ ಸ್ಟಡಿ ಮಾಡ್ತಾ ಬಂದಾಗ, ಮನೆಯಿಂದ ಹೊರಗಡೆ ಕಾಂಪೌಂಡ್ ಒಳಗಡೆ ದಕ್ಷಿಣದಲ್ಲಿ ನೀರು ಉಪಯೋಗಿಸೋದು, ದಕ್ಷಿಣದಲ್ಲಿ ನೀರು ಉಪಯೋಗಿಸೋದ್ರೂ ಸಾಲ ಯಥೇಚ್ಛವಾಗಿ ಸಾಲ ಮಾಡಿಸುತ್ತೆ. ದಕ್ಷಿಣದಲ್ಲಿ ನೀರು ಉಪಯೋಗಿಸ್ಬೇಡಿ. ಮನೆ ಒಳಗಡೆ ನಾವು ಟಾಯ್ಲೆಟ್ ರೂಮ್ ಬರ್ಬೋದು, ಮನೆಯ ಹೊರಗಡೆ ಕಾಂಪೌಂಡ್ ಅಲ್ಲಿ ನಮಗೆ ಟಾಯ್ಲೆಟ್ ರೂಮ್ ಬರಬಾರ್ದು. ಅದೇ ರೀತಿ ಪಕ್ಕದಲ್ಲಿ ರೋಡ್ ಇದೆ ಸರ್, ನಾನು ದನ ಕರುಗಳು ತೊಳಿತೀನಿ ಅಂದ್ರೆ ದಕ್ಷಿಣದಲ್ಲಿ ನೀವು ಎಷ್ಟು ನೀರು ಉಪಯೋಗಿಸ್ತೀರಿ ಮನೆಯಿಂದ ಆಚೆ, ಅಷ್ಟು ಸಾಲ ಮಾಡಿಸುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಾವು ನಮ್ದೇ ಜಾಗ, ನಮ್ದೇ ನೀರು, ಎಲ್ಲಿ ಬೇಕಾದ್ರೂ ಉಪಯೋಗಿಸ್ಬೋದು ಅನ್ನೋ ತರ ಇಲ್ಲ. ಅದಕ್ಕೆ ಅಂತ ಒಂದು ಮಾರ್ಗದರ್ಶನ ಇದೆ, ಅದನ್ನ ಬಳಸ್ಕೊಂಡು ನೀವು ಇರ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನೀವು ಸಾಲಗಾರ ಆಗ್ತೀರಾ. ಇದಾದ್ಮೇಲೆ ಅಗ್ನಿ ಮೂಲೆಯಲ್ಲೂ ಅಷ್ಟೇ ಟಾಯ್ಲೆಟ್ ರೂಮ್ ಮಾಡ್ತೀರಾ ಎಲ್ಲಾರು. ಅದು ದಕ್ಷಿಣ ಆಗ್ನೇಯ ಇರ್ಬೋದು ಅಥವಾ ಪೂರ್ವ ಆಗ್ನೇಯ ಇರ್ಬೋದು. ಈ ಅಗ್ನಿ ಮೂಲೆ ಅಂದ ತಕ್ಷಣ ಅಲ್ಲಿ ಬೆಂಕಿ ಇರಬೇಕು. ಯಾವಾಗ ಬೆಂಕಿಗೂ ನೀರಿಗೂ ಆಗೋದಿಲ್ಲ, ಆಪೋಸಿಟ್. ಈಗ ನಾವು ಒಂದು ಮನೆಗೆ ಏನಾದ್ರು ಬೆಂಕಿ ಬಿದ್ದರೆ ನೀರು ತೊಗೊಂಡೋಗ್ತೀರಿ. ಏನಕ್ಕೆ ಅಂದ್ರೆ ಬೆಂಕಿಗೆ ಆಪೋಸಿಟ್ ನೀರು ಇರುತ್ತೆ, ಆಪೋಸಿಟ್ ತಗೊಂಡೋದು ಹಾಕಿದಾಗ ಅವ್ರು ಸಮಾಧಾನ ಆಗ್ತಾನೆ ಬೆಂಕಿ ಅಂತ. ಅದೇ ರೀತಿ ನಾವು ಆ ಬೆಂಕಿ ಇರ್ತಕ್ಕಂಥ ಜಾಗ ಯಾವುದು, ಅಗ್ನಿ ಮೂಲೆ ನಾವು ಟಾಯ್ಲೆಟ್ ರೂಮ್ ಮಾಡೋದು. ಕೆಲವರು ಟಾಯ್ಲೆಟ್ ರೂಮ್ ಮಾಡ್ತೀರಾ, ಕೆಲವರು ವಾಷಿಂಗ್ ಮಿಷಿನ್ ಪಾಯಿಂಟ್ ಇಟ್ಟಿರ್ತಾರೆ. ಇದಿಲ್ಲ, ಏನೋ ಟಾಯ್ಲೆಟ್ ರೂಮ್ ಇಲ್ಲ ಸರ್, ವಾಷಿಂಗ್ ಮಿಷಿನ್ ಇಟ್ಟಿದ್ದೀರಿ ಅಷ್ಟೇ. ನಾವು ಹೇಳ್ತಾ ಇರೋದು ಇಷ್ಟೇ, ಏನೋ ಸಾಲ ಮಾಡಿಸುತ್ತೆ, ಅಲ್ಲಿ ನೀರು ಉಪಯೋಗಿಸಬಾರ್ದು. ಇನ್ನೂ ಕೆಲವರು ಏನ್ ಮಾಡ್ತಾರೆ, ಅವ್ರ ರೂಮ್ಗಳಲ್ಲೇ ಅಥವಾ ಅಗ್ನಿ ಮೂಲೆಯಲ್ಲಿ ಕ್ಯಾಶ್ ಇಡೋದು. ಅಗ್ನಿ ಮೂಲೆಯಲ್ಲಿ ನಾವು ಬೆಂಕಿ ಹೆಂಗ್ ಉರಿದು ಬೂದಿ ಆಗುತ್ತೆ, ಹಂಗೆ ನಾವು ಕ್ಯಾಶ್ ಇಟ್ಟರು ಎಲ್ಲ ಖಾಲಿ ಆಗ್ತಾ ಇರ್ತದೆ. ಇಲ್ಲಿ ಪ್ರಾಪರ್ಟಿ ಪೇಪರ್ ಆಗಲಿ ಮತ್ತೆ ಗೋಲ್ಡ್ ಆಗಲಿ ಯಾವಾಗ ಅಗ್ನಿ ಮೂಲೆಯಲ್ಲಿ ಇಡ್ತೀರೋ ಅದು ಬೂದಿ ಆಗೋಗ್ತದೆ. ಅಗ್ನಿ ಮೂಲೆಯಲ್ಲಿ ಇಡಬೇಡಿ. ಇದಾದ್ಮೇಲೆ ಸರ್ ಇನ್ನೇಂದ್ರಿಂದ ನಾವು ಸಾಲ ಮಾಡ್ಬೋದು ಅಂದ್ರೆ, ನೋಡ್ರಿ ಇದು ಉತ್ತರ ಇದೆಯಲ್ಲ, ನಮ್ಮ ಮನೆಗೆ ಉತ್ತರದಿಂದ ಗಾಳಿ ಬೆಳಕು ಯಾವಾಗ ಬರಲ್ವೋ ಆವಾಗ ಫೈನಾನ್ಸ್ ಸ್ಟಕ್ ಆಗುತ್ತೆ. ಉತ್ತರ ಅಂದ್ರೆ ಕುಬೇರನ ಸ್ಥಾನ, ಲಕ್ಷ್ಮಿ ಬರೋ ಜಾಗ. ಆ ಲಕ್ಷ್ಮಿ ಹೆಂಗ್ ಬರ್ತಾಳೆ ಅಂದ್ರೆ ಗಾಳಿ ಮತ್ತು ಬೆಳಕಿನ ರೂಪದಲ್ಲಿ ನಮ್ಮ ಮನೆ ಒಳಗಡೆ ಬರ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ನಮ್ಮ ಉತ್ತರದಿಂದ ಗಾಳಿ ಬೆಳಕು ಬಂದಿಲ್ಲ ಅಂದ್ರೆ ನಿಮ್ಗೆ ಅಲ್ಲಿಗೆ ಫೈನಾನ್ಸ್ ಸ್ಟಕ್, ಮನೆ ಯಜಮಾನ ಸತ್ತ ಅಂತ ಅರ್ಥ. ಕೆಲವ್ರು ಏನ್ ಮಾಡ್ತಾರೆ, ಸರ್ ಬಾಡಿಗೆ ಮನೆ ಇದೆ ನಾವ್ ಏನ್ ಮಾಡೋದು ಅಂತೀರಿ. ಅದು ನಿಮ್ಮ ಪೂರ್ವ ಜನ್ಮದ ಕರ್ಮ ಇರ್ತದೆ. ನೀವು ಆ ತರ ಇರೋ ಮನೆಗೆ ಹೋಗಿರ್ತೀರಾ, ನಿಮ್ಗೆ ಗೊತ್ತಿಲ್ಲ, ಹೋಗಿದ್ದೀರಾ, ಇವತ್ತು ಗೊತ್ತಾಯ್ತಲ್ವಾ, ಆದಷ್ಟು ಚೇಂಜ್ ಮಾಡಿ. ಸರ್ ನಾನು ಬಾಡಿಗೆ ಮನೆಗೆ ಇದ್ದೀನಿ ಏನ್ ಮಾಡೋದು ಅಂದ್ರೆ, ನಾನು ಆಗ್ಲೇ ಹೇಳ್ದಾಗೆ ನಮ್ದು ಅದು ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮ ಇರ್ತದೆ. ಸೊ ಯಾವುದೇ ಕಾರಣಕ್ಕೂ ಅದು, ಇವಾಗ ಕೆಲವ್ರು ಕಟ್ಕೊಂತಾರೆ ಮನೆ ಉತ್ತರದಲ್ಲಿ ಅವ್ರದೇ ಜಾಗ ಇರ್ತದೆ, ಆದ್ರೂ ಅವ್ರು ಕಿಟಕಿ ಬಾಗಿಲುಗಳು ಕೊಡಲ್ಲ, ಪೂರ್ತಿ ಬ್ಲಾಕ್ ಮಾಡಾಕ್ತಾರೆ. ಯಾವಾಗ ಉತ್ತರ ಬ್ಲಾಕ್ ಆಗುತ್ತೆ ಫೈನಾನ್ಸ್ ಪೂರ್ತಿ ಸ್ಟಕ್ ಆಯ್ತು, ಎಲ್ಲೂ ಸಂಪಾದನೆ ಆಗೋದೇ ಇಲ್ಲ. ಅವಾಗ ನಾವೇನ್ ಮಾಡ್ತೀರಿ, ಜೀವನ ಸಾಗಿಸ್ಲೇಬೇಕು, ಮಕ್ಕಳು ಸ್ಕೂಲು, ಎಜುಕೇಶನ್ನು, ಮತ್ತೆ ಪ್ರತಿಯೊಂದು ಇದ್ದಾಗ ನಾವು ಅದಕ್ಕೆ ಏನ್ ಮಾಡ್ತೀರಿ, ಇಲ್ಲಿಂದ ₹1 ಆದಾಯ ಬರ್ತಾ ಇಲ್ಲ, ಅವಾಗ ಏನ್ ಮಾಡಿಸುತ್ತೆ, ಸಾಲ ಮಾಡಿಸುತ್ತೆ. ಉತ್ತರ ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ.
ನನಗೆ ಪ್ಲಾನ್ ವೆರಿಫಿಕೇಶನ್ಗೆ ಕಳಿಸ್ಕೊಡ್ತಾರೆ ತುಂಬ ಜನ ಆನ್ಲೈನಲ್ಲಿ. ಅವ್ರಿಗೆಲ್ಲ ನಾನು ಮೊದಲನೇ ಪ್ರಶ್ನೆ ಕೇಳೋದೇನೆಂದರೆ, ಸರ್ ನೀವು ವಾಸ ಇರೋ ಮನೆ, ನನಗೇನು ಪ್ಲ್ಯಾನ್ ತೊಗೊಂಬಂದಿದ್ದೀರಲ್ಲ ಆ ಮನೆ ಅಲ್ಲ, ನೀವು ವಾಸ ಇರೋ ಮನೆಗೆ ಉತ್ತರದಿಂದ ಗಾಳಿ ಬೆಳಕು ಬರ್ತಾ ಇದೆಯಾ ಅಂತ ಕೇಳ್ತೀನಿ. ಏನಕ್ಕಪ್ಪ ಅಂದರೆ ಅವ್ರಿಗೆ ಮನೆ ಕೆಲಸ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಈಗ ನನಗೆ ಯಾರೋ ಅಮೌಂಟ್ ಬರಬೇಕು, ಜಮೀನು ಅಗ್ರಿಮೆಂಟ್ ಹಾಕೊಂಡಿದ್ದೀರೋ ಅವ್ರು ಅಮೌಂಟ್ ಕೊಡ್ತಾರೆ ಅಂತ ನೀವೆಲ್ಲ ಕೆಲಸ ಹಿಡಿತಾ ಇರ್ತೀರ. ಯಾವಾಗ ಉತ್ತರ ಬ್ಲಾಕ್ ಆಗಿರುತ್ತೆ ಆ ಅಮೌಂಟ್ ಬರೋದಿಲ್ಲ. ಹಂಗೂ ಬಂತು ಅಂದರೆ ಅಣ್ಣನೋ ತಮ್ಮನೋ ಮೀಡಿಯೇಟ್ರೋ ಯಾರೋ ಒಬ್ರು ಎತ್ಕೊಂಡು ಹೋಗ್ತಾರೆ. ಫಸ್ಟ್ ನನ್ನ ಪ್ಲ್ಯಾನ್ ಕೈಗೆ ಎತ್ಕೊಂಡೋಕೆ ನಾನು ಕೇಳೋದೇನೆಂದರೆ, ನೀವು ಇರೋ ವಾಸ ಇರೋ ಮನೆಯಲ್ಲಿ ಉತ್ತರದಿಂದ ಗಾಳಿ ಬೆಳಕು ಬರ್ತಾ ಇದ್ರೆ ನಾನು ಇದನ್ನು ತೊಗೊತೀನಿ. ಉತ್ತರದಿಂದ ಗಾಳಿ ಬೆಳಕು ಬಂದಿಲ್ಲ ಅಂದರೆ ನೀವು ಮನೆ ಚೇಂಜ್ ಮಾಡ್ಕೊಂಡು ಆಮೇಲೆ ಬನ್ನಿ, ಇಲ್ಲ ಅಂದರೆ ನಾನು ಇದನ್ನು ವೆರಿಫಿಕೇಶನ್ ಮಾಡಲ್ಲ. ಏನಕ್ಕೆ ಅಂದರೆ ಅವ್ರಿಗೆ ಮನೆ ಕಟ್ಟ ಯೋಗ ಇರೋದಿಲ್ಲ. ಯಾವಾಗ ಮನೆ ಕಟ್ಟ ಯೋಗ ಇರಲ್ವ ಅವ್ರಿಗೆ, ಅರ್ಧಕ್ಕೆ ನಿಂತೋದಾಗ ನಮಗೂ ಒಂದು ಕೆಟ್ಟ ಹೆಸರು ಬರ್ತದೆ. ಹಾಗಾಗಿ ನಾನು ಫಸ್ಟ್ ಯಾರ್ದಾದ್ರೂ ಪ್ರಾಜೆಕ್ಟ್ ತೊಗೊಬೇಕಾದ್ರೆ ಅವ್ರು ವಾಸ ಇರೋ ಮನೆ ನೋಡಿ ಆಮೇಲೆ ಹೊಸ ಪ್ರಾಜೆಕ್ಟ್ ತೊಗೊಳೋದು. ಇನ್ನೂ ಏನಕ್ಕೆ ಸಾಲ ಮಾಡ್ತಾರೆ ಅಂದರೆ, ನೋಡ್ರಿ, ನಾರ್ತ್ ಈಸ್ಟ್ ಕಾರ್ನರ್ ಪಾರ್ಕಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಪಾರ್ಕಿಂಗು ನೋಡೋಕೆ ಚೆನ್ನಾಗಿರಲಿ, ಅಥವಾ ಬಾಲ್ಕನಿ ಥರ, ಫಸ್ಟ್ ಫ್ಲೋರ್ ಆದರೆ ಬಾಲ್ಕನಿ ಥರ ಇರಲಿ ಅಂದ್ಬಿಟ್ಟು ಈ ಥರ ಕಟ್ ಮಾಡ್ಕೊತಾರೆ. ನೋಡಿ, ಈಶಾನ್ಯ ಕಟ್ಟಾಗ್ತದೆ. ಯಾವಾಗ ಈಶಾನ್ಯ ಕಟ್ಟಾಗುತ್ತೋ ಫಸ್ಟ್ ಹೊಡೆತ ಬೀಳದೆ ಮನೆ ಯಜಮಾನು, ಮನೆ ದೊಡ್ಡ ಮಗ ಅಥವಾ ಗಂಡು ಮಕ್ಕಳಿಗೆ. ಅವ್ರು ಹೊಡೆತ ಬೀಳ್ತಿದ್ದಂಗೆ ಫೈನಾನ್ಸ್ ಪೂರ್ತಿ ಸ್ಟಕ್ ಆಗೋಗ್ತದೆ, ಎಲ್ಲ ಬಡ್ಡಿ ಕಟ್ಟೋದು. ತುಂಬ ಜನ ನನಗೆ ಕೇಳ್ತಾ ಇದ್ದೀರಾ, ಸರ್ ಕೇಸ್ಗಳು ಜಾಸ್ತಿ ಆಗೋದೇನಕ್ಕೆ, ಕೇಸ್ಗಳು ಕಡಿಮೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತ. ನೋಡಿ, ಈ ನಮ್ಮ ಮನೆ ರೆಕ್ಟ್ಯಾಂಗಲ್ ಇದ್ಬಿಟ್ರೆ ಆಯಿತು, ಕೇಸು ಯಾವುದೂ ಇರಲ್ಲ. ಯಾವಾಗ ನಿಮ್ಮ ಮನೆ ರೆಕ್ಟ್ಯಾಂಗಲ್ ಇರಲ್ವೋ ಅವಾಗ ಕೋರ್ಟ್ ಕಚೇರಿ ಅಲಿತೀರಿ. ಈ ಥರ ನಮಗೆ ಪಾರ್ಕಿಂಗ್ಗೋಸ್ಕರ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಸರ್ ನಾವು ಜಾಗ ಇಲ್ಲ ಏನು ಮಾಡೋದು ಅಂತಾರೆ. ನೀವು ಅವಾಗ ಏನು ಮಾಡಬೇಕು, ಇದು ಪೂರ್ತಿ ಮಾಡಬೇಕು. ಪೂರ್ತಿ ಮಾಡಿದಾಗ ನಮಗೆ ಯಾವುದೇ ಮೂಲೆ ಕಟ್ಟಾಗಲ್ಲ. ನೋಡಿ, ಇಲ್ಲಿ ದೇವ ಮೂಲೆ ಕಟ್ಟಾಗ್ತಿದ್ದಂಗೆ ನಮಗೆ ಅಗ್ನಿ ಮೂಲೆ ಆಚೆ ಹೋಯ್ತು. ಯಾವಾಗ ಅಗ್ನಿ ಮೂಲೆ ಆಚೆ ಹೋಗ್ತದೆ, ಮನೆಯಲ್ಲಿ ಹೆಣ್ಣು ಮಕ್ಕಳು ಯಜಮಾನಿಕೆ ಮಾಡೋದು, ಗಂಡು ಮಕ್ಕಳು ಇಲ್ದಿದ್ದಂಗೆ ಆಗ್ತಾರೆ, ಬಡ್ಡಿ ಜಾಸ್ತಿ ಕಟ್ತಾರೆ. ನೋಡಿ, ಇದು ವಾಯುವ್ಯನೂ ಬೆಳೀತು. ವಾಯುವ್ಯ ಈ ಕಡೆ ಉತ್ತರ, ನೋಡಿ ಈಶಾನ್ಯ ಕಟ್ಟಾಗ್ತಿದ್ದಂಗೆ ಅಗ್ನಿ ಮೂಲೆ ಪೂರ್ವಕ್ಕೆ ಬೆಳೆಯುತ್ತೆ, ವಾಯುವ್ಯ ಉತ್ತರಕ್ಕೆ ಬೆಳೆಯುತ್ತೆ. ವಾಯುವ್ಯ ಉತ್ತರಕ್ಕೆ ಬೆಳೆದಾಗ ಕೇಸ್ಗಳು ಬೀಳ್ತವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈಶಾನ್ಯ ಮೂಲೆನ ನಾವು ಕಟ್ಟಾಗಿ ಬಿಡಬಾರ್ದು. ಈಶಾನ್ಯ ಮೂಲೆ ಕಟ್ಟಾದರೆ ಅಲ್ಲಿಗೆ ಆ ಮನೆ ಯಜಮಾನ ಸತ್ತ ಅಂತ ಅರ್ಥ, ಮತ್ತೆ ಬರೀ ಬಡ್ಡಿ ಆಗ್ತದೆ. ಇದಾದ್ಮೇಲೆ ಬೇರೆ ಇನ್ನೇನಿರ್ಬೋದು ಸರ್ ಅಂತ ನೋಡಿ, ದಕ್ಷಿಣದ ರೋಡ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಈ ದಕ್ಷಿಣ ರೋಡ್ ಇದ್ದು ಮನೆಯಿಂದ ಹೊರಗಡೆ ಬಂದ ತಕ್ಷಣ ನಾವು ಇಲ್ಲಿ ಏನು ಮಾಡ್ತೀವಿ, ರೋಡ್ ಇರುತ್ತಲ್ವಾ, ರೋಡ್ ಎಂದಾದ್ರೂ ಹೈಟ್ ಮಾಡ್ಬಿಡ್ತಾರೆ ಅಂತ ನಾವು ಈ ಪಾಯನ ಹೈಟ್ ಮಾಡ್ಬಿಡ್ತೀವಿ. 1 ಅಡಿ, ನಾವು 1.5 ಅಡಿ, 2 ಅಡಿ, 3 ಅಡಿ ಗಂಟನೂ ಹೈಟ್ ಮಾಡ್ತಾರೆ. ಯಾವಾಗ ಇಲ್ಲಿಂದ ಬಂದು ಇಲ್ಲಿ ರೋಡ್ಗೆ ಡೌನ್ಗೆ ದಕ್ಷಿಣಕ್ಕೆ ಇಳಿತೀರೋ ಅವ್ರ ಮನೆಯಲ್ಲಿ ಬಂಗಾರ ನಿಲ್ಲಲ್ಲ. ನಾವು ದಕ್ಷಿಣಕ್ಕೆ ಇಳಿಬಾರ್ದು, ಇದನ್ನ ಗಮನದಲ್ಲಿ ಇಟ್ಕೊಬೇಕು. ದಕ್ಷಿಣಕ್ಕೆ ಇಳಿದ್ರೆ ನಮ್ಮ ಮನೆಯಲ್ಲಿ ಬಂಗಾರ ಅಡ ಇಡಿಸುತ್ತೆ. ನೋಡಿ, ಸಪೋಸ್ ಇಲ್ಲೆಲ್ಲ ಒಂದು ಟಾಯ್ಲೆಟ್ ರೂಮ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಮಧ್ಯದಲ್ಲಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ಬಾಗಿಲು ಕೊಟ್ಟು ಇಲ್ಲಿಂದ ಇದಕ್ಕೆ ಡೌನು ದಕ್ಷಿಣಕ್ಕೆ ಇಳಿದ್ರೆ ನಮ್ಮ ಮನೇಲಿ ಬಂಗಾರ ನಿಲ್ಲಲ್ಲ. ಇನ್ನೊಂದು ಏನು ಮಾಡ್ತಾರೆ, ಇಲ್ಲಿಂದ ದಕ್ಷಿಣದಿಂದ ಮತ್ತೆ ಉತ್ತರಕ್ಕೆ ಹತ್ತಿರಲ್ವ ವಾಪಸ್ಸು. ನೋಡಿ, ಉತ್ತರಕ್ಕೆ ಹತ್ತಿದ್ರೆ ಫೈನಾನ್ಸ್ ಸಪೋರ್ಟ್ ಮಾಡಲ್ಲ. ಆ ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸುಖ ಅನ್ನೋದಿರಲ್ಲ, ಲಕ್ಸುರಿ ಲೈಫ್ ಇರೋದೇ ಇಲ್ಲ ಅವ್ರಿಗೆ. ಯಾವಾಗ ಉತ್ತರಕ್ಕೆ ಹತ್ತಿದಾಗ ಮತ್ತೆ ದಕ್ಷಿಣಕ್ಕೆ ಇಳಿದಾಗ ಸಾಲ ಮಾಡಿಸುತ್ತೆ, ಆರೋಗ್ಯ ಸಮಸ್ಯೆ ಆಗ್ತದೆ. ನೋಡಿ, ಇಲ್ಲಿ ಬಂದು ನಾವು ದಕ್ಷಿಣಕ್ಕೆ ರೋಡ್ಗೆ ಇಳಿತಿದ್ದಂಗೆ ನಮಗೆ ನಮ್ಮ ಮನೆಯಲ್ಲಿ ಅಡ ಇಡೋದು ಸ್ಟಾರ್ಟ್ ಆಯಿತು. ತುಂಬ ಜನ ನೋಡೋಕೆ ಚೆನ್ನಾಗಿರ್ತಾರೆ ಅಷ್ಟೇ, ದಕ್ಷಿಣಕ್ಕೆ ಯಾರ್ಯಾರು ಡೌನ್ಗೆ ರೋಡ್ಗೆ ಇಳಿತಾ ಇದ್ದಾರೆ, ನಮ್ಮ ಮನೆಯಿಂದ, ನಮ್ಮ ಸೈಟಿಂದ, ನಿವೇಶನದಿಂದ ದಕ್ಷಿಣಕ್ಕೆ ಯಾರು ಇಳಿತಾರೆ ಅವ್ರ ಮನೇಲಿ ಬಂಗಾರ ನಿಲ್ಲಲ್ಲ. ಇದು ಮೊದಲನೇದು. ಎರಡನೇದು ಏನಪ್ಪ ಅಂದರೆ, ಸೇಮ್ ಇಲ್ಲಿ ಬಂದು ದಕ್ಷಿಣಕ್ಕೆ ಇಳಿದ್ಮೇಲೆ ಪೂರ್ವಕ್ಕೆ ಯಾರ್ಯಾರು ಹೋಗ್ತಾ ಇದ್ದೀರಾ ಒತ್ತುಟ ಕಡೆಗೆ, ಅವ್ರ ಹತ್ರನೂ ಅಷ್ಟೇ. ಇಲ್ಲಿ ಮಾರ್ಕೆಟ್ಗೆ ಹತ್ರ ಅದೇ, ಸ್ಕೂಲ್ಗೆ ಹತ್ರ ಅದೇ, ನನ್ನ ಕೆಲ್ಸಕ್ಕೆ ಹತ್ರ ಐತೆ ಅಂತ ಯಾರ್ಯಾರು ದಕ್ಷಿಣಕ್ಕೆ ಇಳಿದು ಪೂರ್ವಕ್ಕೆ ಟರ್ನ್ ಆಗ್ತೀರಿ, ಇವರು ಅಷ್ಟೇ ಬಂಗಾರ ಅಡ ಇಡ್ತಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಬಳಸ್ಕೊಬೇಕು. ಇನ್ನು ಇದಾದ್ಮೇಲೆ ಇನ್ನೇನು ಪ್ರಾಬ್ಲಮ್ ಇದ್ರೆ ನಾವು ಸಾಲ ಮಾಡ್ತೀರಿ ಅಂದರೆ, ನೋಡ್ರಿ, ನಮ್ಮ ಮನೆ ಆದ್ಮೇಲೆ ಉತ್ತರಕ್ಕೆ ದೊಡ್ಡ ದೊಡ್ಡ ಮರಗಳು ಬೆಳೆಸ್ಕೊಂಡ್ಬಿಡ್ತೀರಿ. ಚೆನ್ನಾಗಿರುತ್ತೆ ನೋಡೋಕೆ, ಸ್ಟಾರ್ಟಿಂಗ್ ಚಿಕ್ಕ ಚಿಕ್ಕದಾಗೆ ಇರ್ತದೆ, ಭಾರಿ ಅನುಕೂಲ ಅವಾಗ ನೋಡೋಕ್ಕೆ. ಅದು ಬೆಳೆದಂಗೆಲ್ಲ ನಮ್ಮನ್ನು ತುಳಿತಾ ಇರ್ತದೆ, ಅದು ಎತ್ತರ ಆದಂಗೆಲ್ಲ ನಾವು ಡೌನ್ ಆಗ್ತಾ ಇರ್ತೀವಿ. ಹಾಗಾಗಿ ನಮ್ಮ ಮನೆಗೆ ನಮ್ಮದೇ ಆದಂಥ ಮರಗಳು ಉತ್ತರದಲ್ಲಿ ಇರಬಾರ್ದು. ಇದಾದ್ಮೇಲೆ ನೆಕ್ಸ್ಟ್ ಇನ್ನೇನಪ್ಪ ಅಂದರೆ, ಈಗ ನಾವು ಮನೆ ಕಟ್ಕೊಂಡ್ಬಿಟ್ಟಿರ್ತೀರಿ, ಉತ್ತರದಲ್ಲಿ ಒಂದು ಕರೆಕ್ಟಾಗಿ ಉತ್ತರಕ್ಕೆ ಒಂದು ದನಗಳು ಶೆಡ್ ಕಟ್ಕೊಂಡ್ಬಿಡೋದು. ಕರೆಕ್ಟಾಗಿ ಈಶಾನ್ಯದೆಲ್ಲ ಉತ್ತರ ಮಧ್ಯ ಭಾಗಕ್ಕೆ ಬರೋಂಗೆ ದನದ ಶೆಡ್ ಇಲ್ಲ ಬಾಡಿಗೆ ಮನೆನೋ ಮಾಡಿ ಕಟ್ಬಿಡೋದು. ಇಲ್ಲೂ ಅಷ್ಟೇ, ಪೂರ್ವದಲ್ಲೂ ಅಷ್ಟೇ. ಒಳಗಡೆ ನಾವು ಮನೆ ಕಟ್ಕೊಂಡ್ಬಿಡ್ತೀರಿ, ಪೂರ್ವದಲ್ಲಿ ಕಮರ್ಷಿಯಲ್ ಬರ್ತದೆ, ಅಂಗಡಿ ಮನೆ ಬರ್ತದೆ ಅಂದ್ಬಿಟ್ಟು ಅಂಗಡಿ ಮನೆಗಳು ಕಟ್ಬಿಟ್ರೆ ಅವಾಗ ನಮಗೆ ಪೂರ್ವ ಅಥವಾ ಉತ್ತರ ಭಾರ ಆಗುತ್ತೆ, ಎತ್ತರ ಆಗುತ್ತೆ. ಅದು ಬೇರೆ ಇರೋದಾದ್ರೆ ನಮ್ಗೆ ಸಂಬಂಧ ಇಲ್ಲ, ನಮ್ಮದಾದ್ರೆ ನಮಗೆ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ನಿಮ್ಮ ಮನೆ ಮಾಡೋವಾಗ ಜಾಗೃತವಾಗಿ ನಮಗೆ ಕರ್ಸ್ಕೊಂಡು ತೋರಿಸ್ಕೊಂಡು ಮನೆ ಮಾಡ್ಕೊಳ್ಳಿ. ಈಗ ಓದ್ ವಿಡಿಯೋಗೆ ಕಮೆಂಟ್ಸ್ಗೆ ಉತ್ತರ ಕೊಡೋಂಥ ಸಮಯ. ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ, ನಾನು ಬಂದು ನಿಮ್ಮ ಸೈಟ್ ವಿಸಿಟಿಂಗ್ ಮಾಡಿ ನಾನು ನಿಮ್ಮ ಮನೆಯಲ್ಲಿ ಏನೇನು ತೊಂದರೆ ಇದೆ ಅದು ಯಾವ ರೀತಿ ಪರಿಹರಿಸ್ಕೊಬೇಕು ಅಂತ ನಾನು ಹೇಳ್ಕೊಟ್ಟು ಬರ್ತೀನಿ. ಮತ್ತು ನಿಮ್ಮ ಮನೇಲಿ ಏನು ನಡೀತಾ ಇದೆ ಅಂತ ನಾನು 90% ಹೇಳ್ತೀನಿ. ಯಾಕೆ ಈ ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೆ ಇದು ಕಾರಣನಾ ಅಥವಾ ಡೋರಾ ಬಾಗ್ಲ, ಯಾಕೆ ಅಂದರೆ ಇಲ್ಲಿ ನಿಮ್ಮ ಹತ್ರ ನಾನಾ ಪ್ರಶ್ನೆ ಇರ್ತವೆ. ಅದಕ್ಕೆಲ್ಲ ಕಾರಣ ಏನು ಅಂತ ನಾನು ತೋರಿಸ್ಕೊಟ್ಟು ಬಂದಾಗ ನೀವು ಅದನ್ನು ಈಸಿಯಾಗಿ ಚೇಂಜ್ ಮಾಡ್ಕೊಬೋದು.
ವೀರಭದ್ರ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸರ್ ನಮಗೆ ಸೈಟ್ ವಿಸಿಟಿಂಗ್ ಬೇಕಾಗಿತ್ತು, ನಿಮ್ದು ಫೀಸ್ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಸರ್, ಒಂದೊಂದು ಏರಿಯಾಗೆ ಒಂದೊಂದು ಥರ, ಒಬ್ಬರದು 20 ಕಿಲೋಮೀಟರ್ ಇರ್ತದೆ, ಒಬ್ಬರದು 100 ಕಿಲೋಮೀಟರ್ ಇರ್ತದೆ, ಒಬ್ಬರದು 500 ಕಿಲೋಮೀಟರ್ ಇರ್ತದೆ. ನಿಮಗೆ ಸೈಟ್ ವಿಸಿಟಿಂಗ್ ಬೇಕಾದ್ರೆ ಲೊಕೇಶನ್ ಕಳಿಸ್ಬಿಟ್ಟು ಫೋನ್ ಮಾಡಿದಾಗ ನಾವು ಚೆಕ್ ಮಾಡ್ಬಿಟ್ಟು ನಾವು ಹೇಳ್ತೀವಿ ಸರ್. ಅನ್ನೋರು ಕೇಳಿದ್ದಾರೆ, ಸರ್ ಮನೆ 2 ಬಾಗಿಲು ಎಲ್ಲಿ ಬರ್ಬೋದು ಅಂತ. ನೋಡ್ರಿ, ಒಂದು ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ, ಅಥವಾ ಪೂರ್ವ ಈಶಾನ್ಯ ಪಶ್ಚಿಮ ವಾಯುವ್ಯ, ಅಥವಾ ಉತ್ತರ ಈಶಾನ್ಯ ದಕ್ಷಿಣ ಆಗ್ನೇಯ, ಈ 4 ಜಾಗದಲ್ಲಿದೆ. ಇದರಲ್ಲಿ 2 ಬಾಗಿಲು ಎಲ್ಲಿ ಬೇಕಾದ್ರೂ ಉಚ್ಚ ಸ್ಥಾನದಲ್ಲಿ ಕೊಡ್ಬೋದು. ಭಾಗ್ಯ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ನೀವು ಕೈಗೆ ಅರ್ಶಿನ ಹಚ್ತೀರಲ್ಲ, ಏನಕ್ಕೆ ಹಚ್ಚೋದು ಅಂತ ಕೇಳಿದ್ದಾರೆ. ಮೇಡಮ್ ನೋಡಿ, ನಾನು ಇಲ್ಲಿ ಕೈಗೆ ಅರ್ಶಿನ ಹಚ್ಚಿದ್ದೀನಿ, ಇಲ್ಲ ಅಂತಲ್ಲ, ನೀವು ಹೇಳ್ತಾ ಇರೋದು, ನೀವು ಗಮನಿಸ್ತಾ ಇರೋದು ಕರೆಕ್ಟು. ನಾನು ರೆಡಿ ಆಗಬೇಕಾದ್ರೆ ಗಂಧ ಇಟ್ಬಿಟ್ಟು ಅದ್ರ ಮೇಲೆ ಕುಂಕುಮ ಇಡ್ತೀನಿ. ಆ ಗಂಧ ಇದೆಯಲ್ಲ, ಅದು ಯೆಲ್ಲೋ ಕಲರು. ಇದು ಬಂದು ಗುರು ತತ್ವ. ಈ ಅರ್ಶಿನ ಅಥವಾ ಗಂಧನ ಇಲ್ಲಿ ಹಾಕಿ ಹಿಂಗೆ ರಬ್ ಮಾಡಿದಾಗ ಏನಾಗುತ್ತೆ ಅಂದರೆ, ಇದು ಗುರು ಆಕ್ಟಿವ್ ಆಗ್ತಾನೆ. ನೀವೆಲ್ಲರೂ ಇದನ್ನ ಮಾಡ್ಬೋದು, ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲರೂ ಮಾಡ್ಬೋದು. ಅರ್ಶಿನ ಅಥವಾ ಗಂಧನ ತೊಗೊಂಡು ಇಲ್ಲಿ ಸ್ವಲ್ಪ ಹಿಂಗೆ ಉಜ್ಜಿದಾಗ ಇದು ಗುರು ತತ್ವ. ಇಲ್ಲಿ ಯಾವಾಗ ಈ ಥರ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಉಜ್ಜಿತಿರೋ, ಗುರು ಆಕ್ಟಿವ್ ಆಗ್ತಾನೆ. ಗುರು ಅಂತಿದ್ದಂಗೆ ಫೈನಾನ್ಸ್ ನಮಗೆ ತುಂಬ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಾನು ಇಲ್ಲಿ ಗಂಧನ ಇಡೋದು. ಇನ್ನೂ ಕಮೆಂಟ್ಸ್ ತುಂಬ ಇದ್ದಾವೆ, ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಮಗೆ ಇನ್ನೂ ಏನಾದರೂ ಒಂದು ಒಳ್ಳೆಯ ವಿಷಯನ ನಿಮ್ಗೆ ಕೊಡ್ಬೋದು ಅಂತ ಉತ್ತೇಜನ ಬರ್ತದೆ. ಮತ್ತು ಯಾರಿಗೆಲ್ಲ ಇಷ್ಟ ಆಯಿತು, ನಿಮ್ಗೆ ಏನಾದರೂ ಪ್ರಶ್ನೆ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ. ನಿಮ್ಮ ಫೇಸ್ಬುಕ್ಗೆ ದಯವಿಟ್ಟು ಶೇರ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಸ್ಟೇಟಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ.